ಬಸವರಾಜ್ ಅವರ ಏನು ಬೂತ್ ವಿಜಯ ಅಭಿಯಾನ ಅಂತ ನಾವು ಹೇಳಿದ್ದೀವಿ, ಖಂಡಿತವಾಗ್ಲೂ ಕೂಡ ನನಗೆ ಇವತ್ತು ತಮ್ಮೆಲ್ಲರನ್ನ ನೋಡಿದ ಮೇಲೆ ತಮ್ಮಲ್ಲಿ ಇರುವಂತಹ ಒಂದು ಅಭಿಮಾನ, ಜೋಶ್ ಖಂಡಿತವಾಗ್ಲೂ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಅತ್ಯಂತ ಭಾರಿ ಬಹುಮತದಿಂದ ಗೆದ್ದೇ ಗೆಲ್ತಾರೆ ಅನ್ನುವಂಥ ನಂಬಿಕೆ, ವಿಶ್ವಾಸ ಏನೆಲ್ಲ ಮಾತಾಡ್ಬೇಕಂತ ನಾನು ಅನ್ಕೊಂಡೆ. ಎಲ್ಲರೂ ಮಾತಾಡೇ ಬಿಟ್ಟು, ದೊಡ್ಡನಗೌಡರು, ಮತ್ತೆ ನಮ್ಮ ಪ್ರತಾಪ್ಗೌಡ ಪಾಟೀಲ್ ಅವರು, ಹೇಮಲತಾ ನಾಯಕ್ ಅವರು, ನವೀನ್, ಎಲ್ಲರೂ, ಪರಣ್ಣ ಅವರು ಏನ್ ಮಾತಾಡಬೇಕು ಅಂತಂದ್ರೆ ನನಗೆ ಅವರು ಉಳಿಸಿರೋದು ನಮ್ಮ ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತಾಡೋದು ಮಾತ್ರ ಉಳಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಎಲ್ಲರೂ ನಮ್ಮ ಪರಣ್ಣ ಅವರು ಒಂದು ಮಾತನ್ನು ಹೇಳಿದ್ರು, ಅವರು ಮರಳಿ ಪಕ್ಷಕ್ಕೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಅವ್ರ ಮನೆಗೆ ಅವ್ರು ವಾಪಸ್ ಬಂದಿದ್ದಾರೆ ಅಂತ ಹೇಳಿ. ಯಾಕೆಂದ್ರೆ 12 ವರ್ಷಗಳ ಕಾಲ ಮನೆಯಲ್ಲಿ ನಾನು ಮೌನವಾಗಿ ಕೂತ್ಕೊಂಡ್ರೆ ಜನಾರ್ದನ್ ರೆಡ್ಡಿ ಆರಾಮಾಗಿ ಕೂತಿದ್ದಾನೆ. ಅವ್ರ ಹೆಸರಲ್ಲಿ ಬಹಳ ಮಂದಿ MLAಗಳು MP ಆಗ್ತಾ ಇದ್ದಾರೆ. ಅವ್ರನ್ನ ಹಾಗೆ ಮನೆಯಲ್ಲಿ ಕೂಡಿಸೋಣ ಅಂತ ಹೇಳಿ ನಮ್ಮ ದೊಡ್ಡವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ನನ್ನ ಅಸ್ತಿತ್ವಕ್ಕೋಸ್ಕರ ನಾನು ಹೊರಗಡೆ ಹೆಜ್ಜೆ ಇಟ್ಟು ಸ್ವಲ್ಪ ನಾನು ವಾಯ್ಸ್ ರೈಸ್ ಮಾಡ್ಬೇಕಾಯ್ತು. ಆ ಕಾರಣಕ್ಕೆ ಇವತ್ತು ಏನೇ ಅಂದ್ರೂ ಕೂಡ ಕೊನೆಗೆ ಯಾಕೆ ಕೂಗಿದೆ ಅಂತಂದ್ರೆ, ಇವತ್ತು ಅಪ್ಪ ಅಮ್ಮ ಮನೆ ಒಳಗಡೆ ಕರ್ಕೋಬೇಕು ಅಂತ ಹೇಳಿ ಕೂಗಿದೆ. ಇವತ್ತು ಅಪ್ಪ ಅಮ್ಮ ಮನೆ ಒಳಗಡೆ ಕರ್ಕೊಂಡು ಮತ್ತೆ ನನಗೆ ಮನೆಯಲ್ಲಿ ನನ್ನ ಸೇರಿಸ್ಕೊಂಡಿದ್ದಾರೆ. ಬಹಳ ಒಂದು ಸಂತೋಷದ ವಿಚಾರ ಅಂತಂದ್ರೆ, ನಾನು 3 ತಿಂಗಳ ಹಿಂದೆನೆ ಒಂದು ಮಾತನ್ನು ಹೇಳಿದ್ದೆ. ನಾನು ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರನ್ನ 3ನೇ ಬಾರಿ ಈ ದೇಶ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ತೀರ್ಮಾನ ಈಗಾಗಲೇ ಭಾರತದ ಪ್ರಜೆಗಳು ತೀರ್ಮಾನ ಮಾಡಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿ 3 ತಿಂಗಳ ಹಿಂದೆ ನಾನು ಈ ಮಾತನ್ನು ಹೇಳಿದೆ. ನಾನು ಅದಾದ ನಂತರ ಸಾಕಷ್ಟು ಏನೇ ಒಂದು ಸಣ್ಣ ಪುಟ್ಟ ಮುದ್ರೆಗಳಿದ್ದರೂ ಕೂಡ ಹಿರಿಯರು ಇವತ್ತು ನಮ್ಮ ಅಭಿನವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳಿ ನಾವು ಕರೆಯುವಂತ ಗೃಹ ಸಚಿವರಾಗಿರುವ ಸನ್ಮಾನ್ಯ ಅಮಿತ್ ಶಾ ಅವರು ಆನೆಗೊಂದಿ ಉತ್ಸವದ 2ನೇ ದಿನನೇ ನಾನು ಕಾರ್ಯಕ್ರಮದಲ್ಲಿ ಇರುವಂತ ಸಂದರ್ಭದಲ್ಲಿ ಸಂಜೆ 7 ಗಂಟೆಗೆ ಡೆಲ್ಲಿಗೆ ಬರಬೇಕು ಅಂತ ಹೇಳಿ ಫೋನ್ ಬಂತು. ಅದಕ್ಕಿಂತ ಮುಂಚೆ ನಾನು ಹೊರಗಡೆ ಏನೇ ಮಾತಾಡಿದ್ರು ಕೂಡ ಮನಸ್ಸಾಕ್ಷಿಗೆ ಮನಸ್ಸು ಒಳಗಡೆ ರಕ್ತದ ಕಣಕಣದಲ್ಲಿ ದೇವರ ಹನುಮಂತ ನನ್ನ ಯಾವತ್ತು ತಗೊಂಡೋಗಿ ಅವರಲ್ಲಿ ಒಬ್ಬನಾಗಿ ನನ್ನ ಆಗ್ತೀಯ ಅಂತ ಹೇಳಿ ದೇವರಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಯಾಕಂದ್ರೆ ದೇಶದ ಹಿತದೃಷ್ಟಿಯಿಂದ, ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ನಾನೊಬ್ಬರು ಏನೇ ಹೋರಾಟ ಮಾಡೋದಕ್ಕಿಂತ ಕೂಡ ಎಲ್ಲರ ಜೊತೆಯಲ್ಲಿ ಸೇರಿ ಇವತ್ತು ಇಡೀ ವಿಶ್ವನೇ, ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಭಾರತ ದೇಶಕ್ಕೆ ವಿಶ್ವಗುರು ಅನ್ನುವಂತ ಒಂದು ಖ್ಯಾತಿ ಅದು ಏನಾದರೂ ಬಂದಿದೆ ಅಂತಂದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಂದನೇ ಬಂದಿರುವಂತ ವಿಚಾರ. ವಿಶ್ವಗುರು ಅನ್ನೋಂಥ ಒಂದು ಪದ ಸಾಮಾನ್ಯ ಪದ ಅಲ್ಲ. ಅದು ಇವತ್ತು ಇಡೀ ನಮ್ಮ ಪ್ರಪಂಚದಲ್ಲೇ ಅಗ್ರ ಒಂದು ದೇಶ ಅಂತಂದ್ರೆ ಅದು ಅಮೆರಿಕ ದೇಶ. ಅಂತ ಒಂದು ದೇಶವನ್ನ ಮೀರಿ ಇವತ್ತು ಅದಕ್ಕೂ ಕೂಡ ಗುರು ಅನ್ನುವಂತ ಒಂದು ಖ್ಯಾತಿಗೆ ಇವತ್ತು ನಮ್ಮ ಭಾರತ ಬಂದಿರಬೇಕು ಅಂತಂದ್ರೆ ಅದು ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಜಿ ಅವರಿಂದಾನೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಬಂಧುಗಳೇ, ಇವತ್ತು ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇವತ್ತು ನಮ್ಮ ದೊಡ್ಡನಗೌಡರು ಹೇಳಿದ್ರು, ನವೀನ್ ಹೇಳಿದ್ರು, ಹೇಮಲತಾ ನಾಯಕ್ ಅವರು ಹೇಳಿದ್ರು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತೇನು ನಮ್ಮ ದೇಶದಲ್ಲಿ ನಡೀತಾ ಇದೆ. ಬರುವಂತ ದಿನಗಳಲ್ಲಿ 3ನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆದರು ಅಂತಂದ್ರೆ ಇಡೀ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಅಮೆರಿಕನ್ನ ಮೀರಿ ಭಾರತ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂದಿದೆ. ಯಾಕಂದ್ರೆ ಅವರ ದೂರದೃಷ್ಟಿ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ದೇಶದಲ್ಲಿ ಎಲ್ಲಾ ಪ್ರಮುಖ ನಗರಗಳಲ್ಲಿ ವಿಮಾನಾಶ್ರಯಗಳಾಗಿರ್ಬೋದು, ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ರಸ್ತೆಗಳಾಗಿರ್ಬೋದು, ಇವತ್ತು ಬಹಳಷ್ಟು 1, 2, 3 ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿ. ವಿಶೇಷವಾಗಿ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದಾಗ
ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ ನಾವು ನಮ್ಮ ಇಡೀ ಜೀವನದಲ್ಲೇ ನಾವು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ನಾವು ಬೇರೆ ಕೆಲಸನೇ ಮಾಡಲಿಲ್ಲ, ಆದ್ರೆ ನಿಮ್ಗೋಸ್ಕರ ಇವತ್ತು ನಾವು ನಿಮ್ ಜೊತೆಯಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೊಂದು ಮಾತು ನಾನು ಹೇಳ್ತಾ ಇದ್ದವ್ರಿಗೆ, ನಾನು ಅಲ್ಲಿಂದನೇ ಟ್ರಾನ್ಸ್ಫರ್ ಆಗಿದ್ದೀನಿ, ನೀವು ನನ್ನ ಜೊತೆ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಹೇಳಿ ಇವತ್ತು ಎಲ್ಲರೂ ಸೇರಿ ಮತ್ತೆ ಮನೆಗೆ ನಾವು ವಾಪಸ್ ಬಂದಿದ್ದೀವಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಕೂಡ ಸುಮಾರು ಇವತ್ತು ನಾನು ಗೆಲ್ಲೋದಕ್ಕೆ ಒಂದು ಅರ್ಧದಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಾರಣ ಆದ್ರೆ ಅರ್ಧದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾರಣ ಬಂಧುಗಳೇ. ಇವತ್ತು ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೆ ಇವತ್ತು ನಾನು ಬೆಂಗಳೂರು ಮಹಾನಗರದಲ್ಲಿ ಎಲ್ಲರನ್ನ ಇವತ್ತು ನಂದು ಒಂದೇ ಒಂದು ಸ್ಲೋಗನ್, ಯಾವತ್ತಿಗೂ ಕೂಡ ಮೊದಲಿಂದ ಕೂಡ 30 ವರ್ಷಗಳಿಂದ ಕೂಡ ತಾಯಿ ಸುಷ್ಮಾ ಸ್ವರಾಜ್, ಅದ್ವಾನಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆ ವೇದಿಕೆ ಹಚ್ಚಿಕೊಂಡಾಗ ಕೂಡ ಆ ತಾಯಿ ಸುಷ್ಮಾ ಸ್ವರಾಜ್ ಬಾಯಲ್ಲಿ ನಮಗೆ ಕಲಿಸಿರುವಂತ ಒಂದೇ ಒಂದು ಮಾತು ಏನು ಅಂತಂದ್ರೆ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಹೇಳಿ ಬಂದಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಒಂದು ಭೇದ ಭಾವಗಳನ್ನ ನಾವು ಇಟ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ದೊಡ್ಡಗೌಡರು ಒಂದು ಮಾತು ಹೇಳಿದ್ರು, ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆದ್ಮೇಲೆ ಕಳೆದ 10 ವರ್ಷಗಳಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಕೂಡ ಇವತ್ತು ಯಾವುದೇ ಒಂದು ಇಬ್ಬರ ನಡುವೆ ಒಂದು ಘರ್ಷಣೆಗಳಾಗ್ಲಿ ತೊಂದರೆಗಳಾಗ್ಲಿ ನಮ್ಮ ದೇಶದಲ್ಲಿ ಯಾವುದೇ ಒಂದು ಕೆಟ್ಟ ಘಟನೆಗಳು ಯಾವುದು ಕೂಡ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲವೊಂದು ಜನಗಳಲ್ಲಿ ವಿದ್ವೇಷ ತಗೊಂಡು ಬರೋದಕ್ಕೆ ಯಾರಾದರೂ ಪ್ರಯತ್ನ ಮಾಡಬಹುದಾಗ್ಲಿ, ಆದ್ರೆ ಇವತ್ತು ಈ ನಮ್ಮ ಭಾರತ ಶಾಂತಿಯುತವಾಗಿ ಅಭಿವೃದ್ಧಿ ಕಡೆ ಅದು ಮುನ್ನಡೆಯುತ್ತಾ ಇದೆ ಅಂತಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಮಾತ್ರ ಬಂಧುಗಳೇ ಇವತ್ತು. ಹಾಗಾಗಿ ಇವತ್ತು ನಾನು ಒಂದೇ ಒಂದು ಭರವಸೆ ಏನಂತಂದ್ರೆ, ಇವತ್ತು ಸಾಕಷ್ಟು ಮಂದಿ ನಮ್ಮ ನಗರಸಭಾ ಸದಸ್ಯರು ನಮ್ಮ ಗಂಗಾವತಿ ನಗರದಲ್ಲಿ ಸುಮಾರು 6 ಮಂದಿ ಮೈನಾರಿಟಿ ಸದಸ್ಯರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬರೋ ಮುಂಚೆ ಮೊನ್ನೆ ನಾನು ಬೆಂಗಳೂರಲ್ಲಿ ಮೀಟಿಂಗ್ ಮಾಡೋ ಟೈಮ್ನಲ್ಲಿ ಅಣ್ಣ 4 ಮಂದಿ ಡೈರೆಕ್ಟ್ ಆಗಿ ತಾವು ಎಲ್ಲಿದ್ರೆ ನಾವು ಅಲ್ಲಿರ್ತೀವಿ ಅಂತಂದ್ರು. ಒಂದಿಬ್ಬರು ಜನಗಳ ಹತ್ರ ನಾವು ಹೋಗಿ ಮಾತಾಡಿ ತೀರ್ಮಾನ ಮಾಡ್ತೀವಿ ಅಂತಂದ್ರು. ಆ ಇಬ್ಬರು ಕೂಡ ಇವತ್ತು ಬೆಳಿಗ್ಗೆ ಬಂದು ನನ್ನ ಜೊತೆಯಲ್ಲಿ ಫೋನಲ್ಲಿ ಮಾತಾಡೋಣ, ಇಡೀ ನಮ್ಮ ವಾರ್ಡಲ್ಲಿರೋ ಪ್ರತಿಯೊಬ್ಬ ಮೈನಾರಿಟಿಗೆ ಅವರು ಕೂಡ ತಾವು ಬಿಜೆಪಿ ಪಕ್ಷಕ್ಕೆ ರೆಡ್ಡಿ ಅವ್ರ ಜೊತೆ ತಾವು ಹೋಗಿ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಜಾಯಿನ್ ಆಗ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಬಂಧುಗಳೇ. ಹಾಗಾಗಿ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಕೂಡ ಈ ಹಿಂದೆ ಹೇಳ್ತಾ ಇದ್ರು, ಗಂಗಾವತಿಯಲ್ಲಿ ಯಾವ್ದಾದ್ರು ಒಂದು ರಂಜಾನು ಬಕ್ರೀದ್ ಯಾವ್ದಾದ್ರು ಹಬ್ಬಗಳು ಬಂತು ಅಂತಂದ್ರೆ ಸಾಕಷ್ಟು ಕಡೆ ಸರ್ಕಲ್ಗಳಲ್ಲಿ ಪೊಲೀಸ್ ವ್ಯಾನ್ಗಳು ಬಂದೋಬಸ್ತುಗಳು ಇರುವಂತ ಒಂದು ಪರಿಸ್ಥಿತಿ. ಆದ್ರೆ ಜನಾರ್ದನ್ ರೆಡ್ಡಿ MLA ಆಗೋದಕ್ಕಿಂತ ಮುಂಚೆನೆ ಇವತ್ತು ಗಂಗಾವತಿ ನಗರಕ್ಕೆ ಬಂದ್ರೆ ಯಾವ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ದಂಗೆನೆ ಜನರು ಶಾಂತಿಯುತವಾಗಿದ್ದಾರೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ರು ಬಂದಿದೆ. ಆ ಶಾಂತಿ ಖಂಡಿತವಾಗ್ಲೂ ಕೂಡ ನಾನು ಮತ್ತು ಪರಣ್ಣ ಮನವಳ್ಳಿ ಅವರು ಹಾಗೆ ಮುಂದುವರಿಸಿಕೊಂಡು ಹೋಗ್ತೀವಿ. ಕಾರಣ ಏನಂತಂದ್ರೆ, ಅಭಿವೃದ್ಧಿ ನಾವು ಆಗ್ಬೇಕು ಅಂತಂದ್ರೆ ಈ ರೀತಿ ನಮ್ಮಲ್ಲಿ ದ್ವೇಷಗಳು ಇರಬಾರ್ದು. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ಅಕ್ಕ ತಂಗಿರ್ತರ ಒಂದೇ ತಾಯಿ ಮಕ್ಕಳ ತರ ನಾವು ಬದುಕಿದ್ರೆ ಮಾತ್ರ ಇವತ್ತು ಗಂಗಾವತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಜೊತೆಗೆ ಇವತ್ತು ಏನು ಅಂಜನಾದ್ರಿ ಇದೆ, ಇವತ್ತು ಅಂಜನಾದ್ರಿಯನ್ನ ಅಯೋಧ್ಯ ಮತ್ತು ತಿರುಪತಿ ಮಾದರಿಯಲ್ಲಿ ಇವತ್ತು ಇಡೀ ವಿಶ್ವನೇ ನೋಡುವಂತ ಒಂದು ಮಟ್ಟಕ್ಕೆ ಇವತ್ತು ನಾವು ಅಂಜನಾದ್ರಿಯನ್ನ ಗಂಗಾವತಿಯನ್ನ ಅಭಿವೃದ್ಧಿ ನಾವು ಮಾಡಬೇಕು ಅಂತಂದ್ರೆ ಕೇವಲ ಜನಾರ್ದನ್ ರೆಡ್ಡಿ ಶಕ್ತಿ ಸಾಲದು, ಡಾಕ್ಟರ್ ಬಸವರಾಜ್ ಅವರು ಗೆಲ್ಲಬೇಕು, ಮೋದಿಜಿ ಅವರು 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ಅವ್ರ ಕಡೆಯಿಂದ 1000 ಕೋಟಿ ಹಣವನ್ನ ತಗೊಂಡು ಬಂದು ಗಂಗಾವತಿ ನಗರ ಮತ್ತು ಅಂಜನಾದ್ರಿಯನ್ನ ಇಡೀ ಪ್ರಪಂಚದೇ ನೋಡುವಂತ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ಶಿವರಾಜ್ ತಂಗಡಗಿ ಬಗ್ಗೆ ಬಹಳಷ್ಟು ಮಂದಿ ಮಾತಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮ ಬಸವರಾಜ್ ಇವತ್ತು ಅವ್ರು ಏನೋ ಮಾತಾಡ್ಬೇಕಂತ ಹೇಳಿ ಮಾತಾಡ್ತಾ ಇಲ್ಲ. ಈ ಎಲೆಕ್ಷನ್ ಸೋತೋದ್ರೆ ಶಿವರಾಜ್ ತಂಗಡಗಿನ ಮಂತ್ರಿಯಿಂದ ತೆಗಿತಾರೆ ಅಂತ ಹೇಳಿ ಅವ್ರು ಅನ್ಕೊಳ್ತಾ ಇದ್ರು. MP ಏನಾದ್ರೂ ಸೋತ್ರೆ ನೀನು ಮಂತ್ರಿ ತೆಗೆದಾಕ್ ಬಿಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಕಂಪ್ಲೀಟ್ ಸೈಡ್ ಅಲ್ಲಿ ಕಿಟಕಿಯಿಂದ ಬಗ್ಗೆ ನೋಡ್ತಾ ಇದ್ದಾನೆ. ಹೆಂಗಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಬಸವರಾಜ್ ಗೆಲ್ಬೇಕಂತ ಹೇಳಿ ಎಷ್ಟು ಮಂದಿ ದೇವರುಗಳಿದ್ದಾರೆ ಅಷ್ಟು ಮಂದಿಗೆ ರಾಯರೆಡ್ಡಿನೇ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ
ನೀವು ಚಿಂತೆನೆ ಮಾಡೋ ಅವಶ್ಯಕತೆನೇ ಇಲ್ಲ. ರಾಯರೆಡ್ಡಿ ಪ್ರಾರ್ಥನೆ ಭಗವಂತ ಕೇಳ್ತಾನೆ, ಮಕುರಾಜ್ ಗೆದ್ದೇ ಗೆಲ್ತಾರೆ, ತಗಡಿಗೆ ಮನೆಗೆ ಹೋಗೋದು ಗ್ಯಾರಂಟಿ ಬಂದಿರ್ತಾರೆ.